ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ, ಸೊ ಹಾಗಾಗಿ ಇವತ್ತಿನ ಸ್ಪೆಷಲ್ ಬೀಟ್ರೋಟ್ ಪಲ್ಯ, ಸಾಂಬಾರ್ ಮತ್ತು ಅನ್ನ. ನಮಗೆ ಬಂದುಬಿಟ್ಟು ಶನಿವಾರ ಮತ್ತು ಶುಕ್ರವಾರ 2 ದಿನವೂ ರಜೆ ಇರುತ್ತೆ. ನಾನು ಬಂದುಬಿಟ್ಟು ಶನಿವಾರ ಏನಾದರೂ ಸ್ಪೆಷಲ್ ಮಾಡ್ತಾ ಇರ್ತೀನಿ. ರಜೆ ಇರೋದ್ರಿಂದ ನಮಗೆ ಆವತ್ತಿನ ದಿನವೇ ಏನಾದರೂ ಸ್ಪೆಷಲಾಗಿ ಮಾಡೋದಕ್ಕಾಗೋದು. ಅದಕ್ಕೋಸ್ಕರ ಇವಾಗ ಬಂದುಬಿಟ್ಟು ಸ್ಪೆಷಲ್ ಅಂತ ಏನಿಲ್ಲ, ಜಸ್ಟ್ ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ಅಂತಲೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಎಲ್ಲದನ್ನು ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ನಾರ್ಮಲಿ ಹೇಗೆ ಒಗ್ಗರಣೆಗೆ ಹಾಕ್ತೀವಿ ಅದೇ ಥರನೇ ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ಈಗ ಆನಿಯನ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೀಟ್ರೂಟ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಬಾಯ್ಲ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ಇದು ಬೆಂದಿದೆ. ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದೆರಡನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೀವು ಮತ್ತೆ ಫ್ರೈ ಮಾಡಬೇಕು. ಮಸಾಲೆ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ತುರಿದಿರೋಂಥ ಕಾಯಿ ತುರಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಒಂದು 2 ಮಿನಿಟ್ಸ್ ನೀವು ಫ್ರೈ ಮಾಡಿದ್ರೆ ನಮಗೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೀವಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈ ಥರ ಬರುತ್ತೆ. ಅಷ್ಟೇ, ಪಲ್ಯ ರೆಡಿಯಾಗಿದೆ. ಒಂದು ರೆಸಿಪಿ ಮುಗೀತು. ಈಗ 2ನೇ ರೆಸಿಪಿ ಮಾಡ್ತಾಯಿದ್ದೀನಿ, ಸಾಂಬಾರಿಗೆ ಬಂದುಬಿಟ್ಟು ಆಲ್ರೆಡಿ ನಾನು ನೋಡ್ಬೋದು ಕಿಡ್ನಿ ಬೀನ್ಸ್ ಕಾಳು, ಹಾಗೆಯೇ ಬ್ರಿಂಜಾಲು, ಟೊಮೆಟೊ, ಆಲೂಗೆಡ್ಡೆ ಇಷ್ಟನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಸಪ್ರೇಟಾಗಿ ಈರುಳ್ಳಿ, ಮೆಣಸಿನಕಾಯಿ ಎಲ್ಲನೂ ಸಪ್ರೇಟ್ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ರುಬ್ಬಿಟ್ಟಿರೋ ಖಾರಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಬೇಯಿಸಿಟ್ಟಿರೋಂಥ ಸ್ವಲ್ಪ ಕಾಳು, ಸಾಂಬಾರು ಪೌಡರು, ಹಾಗೆ ಖಾರ ಪೌಡರು, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆನಿಯನ್ ಹಾಕಿ ಫ್ರೈ ಮಾಡಿ ಸಾಂಬಾರು ಮಾಡೋದು. ನೋಡ್ತಾ ಇರ್ಬೋದು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಬೆಂದಿರೋಂಥ ಎಲ್ಲ ಮಿಶ್ರಣನ ಹಾಕ್ಕೊಂಡು ಹಾಗೆ ರುಬ್ಬಿಟ್ಟಿರೋಂಥ ಖಾರನೂ ಹಾಕ್ತಾ ಇದ್ದೀನಿ. ಖಾರ ಹಾಕಿದ ತಕ್ಷಣ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದಿಸಿದ ನಂತರ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮೇಲೆ ಕುದ್ದು ನಂತರ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.